ನಮಸ್ಕಾರ. ಪೆಂಡುಲಮ್ ಬಗ್ಗೆ ಒಂದೇ ಒಂದು ನಿಮಿಷ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ನಿಟ್ಟಿನಲ್ಲಿ ಹುಡುಕ್ತಾ ಹೋದಾಗ ಇದರಿಂದ ಹೀಲಿಂಗ್ ಪಡ್ಕೋಬಹುದು, ಮಾರ್ಗದರ್ಶನ ಮಾಡ್ಕೋಬಹುದು, ನಮಗೆ ಬೇಕಾ ಅಥವಾ ಬೇಡವಾ, ಆಗುತ್ತಾ ಅಥವಾ ಇಲ್ವಾ, ಈ ರೀತಿಯಾಗಿ ಎಲ್ಲದಕ್ಕೂ ಸಹ ಇದರ ಸಹಾಯವನ್ನು ನಾವು ಪಡ್ಕೊಂಡು ಬಳಸ್ಕೋಬಹುದು ಅನ್ನೋದು ಗೊತ್ತಾಯಿತು. ಆದರೆ ಸ್ವಂತವಾಗಿ ಮಾಡೋದಕ್ಕೆ ಆಗೋದಿಲ್ಲ. ಯಾರಾದರೂ ಕಲಿತು ಅಭ್ಯಾಸ ಚೆನ್ನಾಗಿದ್ದು ನುರಿತವ್ರ ಮುಖಾಂತರ ಅದು ಯಾವ ರೀತಿ ಬೆಳೆಸಬೇಕು ಏನು ಅಂತ ಹೇಳಿ ತಿಳ್ಕೊಂಡು ನಂತರ ಮುಂದುವರಿಬೇಕು ಅನ್ನೋ ವಿಷಯ ಗೊತ್ತಾಯಿತು. ಆಗ ಪರಿಚಯ ಆಗಿದ್ದು ಶ್ರೀಯುತ ಶ್ರೀಧರ್ ಮೂರ್ತಿಯವರು. ಅವ್ರ ಮುಖಾಂತರ ಯಾವ ರೀತಿಯಾಗಿ ಬೆಳೆಸಬೇಕು ಏನು ಅನ್ನೋದನ್ನು ಅವ್ರು ನಡೆಸೋ ಕ್ಲಾಸಿನ ಮುಖಾಂತರ ನಾನು ಕಲ್ತ್ಕೊಂಡೆ. ನನಗೆ ಆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಶ್ರೀಧರ್ ಅವರೇ. ನಿಮ್ಮ ಇನ್ನೂ ಹೆಚ್ಚಿನ ಮಾರ್ಗದರ್ಶನ ಈ ಪೆಂಡುಲಮ್ ಬಳಸೋದ್ರ ಬಗ್ಗೆ ನನಗೆ ಬೇಕು. ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ಯಾವಾಗಲೂ ಇರುತ್ತೆ. ಮತ್ತು ಅದರ ಬಗ್ಗೆ ನೀವು ಸಹ ಭರವಸೆ ಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ಮತ್ತು ಆ 21 ದಿನದ ನಿರಂತರ ಅಭ್ಯಾಸದಲ್ಲಿ ನೀವು ನನಗೆ ಕೊಟ್ಟ ಒಂದು ದೃಷ್ಟಿ ತೆಗೆಯುವಂಥ ಒಂದು ಪೆಂಡುಲಮ್ನ ಅದನ್ನು ಸಹ ನಾನು ಪಡ್ಕೊಂಡಿದ್ದೀನಿ. ಅದಕ್ಕಾಗಿ ಸಹ ನಿಮಗೆ ಧನ್ಯವಾದಗಳು. ನಮಸ್ಕಾರ.